ಕಡಿವಾಣ ಹಾಕುವುದು ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂವಿಧಾನಕ್ಕೆ ಮತ್ತು ಸಂವಿಧಾನ ಶಿಲ್ಪಿಗೆ ಅತ್ಯಂತ ಹೆಚ್ಚು ಅವಮಾನ ಮಾಡಿದವರು ಅಂತಂದ್ರೆ ಕಾಂಗ್ರೆಸ್ದವರು. ಶ್ರೀ ಅಂಬೇಡ್ಕರ್ ಅವರು ಜೀವಂತವಾಗಿದ್ದಾಗ ಅವ್ರಿಗೆ ಏನೇನು ಮಾಡಬೇಕಾಗಿದ್ದೋ ಅದೆಲ್ಲ ರೀತಿಯ ಅವಮಾನವನ್ನು ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ಸಿನ ನಾಯಕರು ಮಾಡಿದರು. ಈಗಾಗಲೇ ಮಹೇಂದ್ರ ಅವರು ಹೇಳಿದರು ಹೆಂಗೆ ಅವ್ರನ್ನ ಎರಡೆರಡು ಬಾರಿ ಅವ್ರನ್ನ ಎಲೆಕ್ಷನ್ದಲ್ಲಿ ಸೋಲಿಸಿದ್ರು, ಅವ್ರ PN ಅವ್ರ ವಿರುದ್ಧ ಎಲೆಕ್ಷನ್ದಲ್ಲಿ ನಿಲ್ಲಿಸಿ ಸೋಲಿಸಿದ್ರು. ಕೊನೆಗೆ ಎಲ್ಲಿ ತನಕ ಅಂತಂದ್ರೆ ಈ ಕಾಂಗ್ರೆಸ್ನವ್ರ ಕಾಟಕ್ಕೆ, ಕಾಂಗ್ರೆಸ್ನವರ ತೊಂದರೆಗೆ ಒಳಗಾಗಿ ಅಂಬೇಡ್ಕರ್ ಅವರು ಒಂದು ರೀತಿ ಅವ್ರಿಗೆ ಹಿಂದುತ್ವದ ಬಗ್ಗೆನ ಅವ್ರಿಗೆ ತಿರಸ್ಕಾರ ಬರುವಂಗೆ ಈ ಕಾಂಗ್ರೆಸ್ನವರು ಮಾಡಿದರು. ಇದು ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರಿಗೆ ಕೊಟ್ಟಂಥ ಬಳುವಳಿ, ಅವ್ರಿಗೆ ಕೊಟ್ಟಂಥ ಉಡುಗೊರೆ. ಅದಾದಮೇಲೆ ಅವ್ರು ತೀರ್ಕೊಂಡ ಮೇಲೆ ಅವರಿಗೆ ಒಂದು ಇಂಚು ಜಾಗ ಕೂಡ ದೆಹಲಿಯಲ್ಲಿ ಕೊಡಲಿಲ್ಲ. ಇದೇ ಕೆಲಸ ಅವರು TV ನರಸಿಂಹರಾವ್ ಅವ್ರಿಗೆ ಕೂಡ ಮಾಡಿದರು. ಕಾಂಗ್ರೆಸ್ಸಿನ ನೆಹರೂಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಅದನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಈ ಕಾಂಗ್ರೆಸ್ನವ್ರಿಗೆ ಗೌರವವಿಲ್ಲ, ಅವ್ರ ಬಗ್ಗೆ ಒಳ್ಳೆಯ ಭಾವನೆ ಇಲ್ಲ. ಹಾಗಾಗಿ ಅಂಬೇಡ್ಕರ್ ಅವರು ಇದ್ದಾಗ, ಅಂಬೇಡ್ಕರ್ ಅವರ ನಂತರ ಅವ್ರಿಗೆ ವೈಯಕ್ತಿಕವಾಗಿ ತೊಂದರೆ ಅವಮಾನ ಮಾಡಿದವರು ಅಂತಂದ್ರೆ ಕಾಂಗ್ರೆಸ್ನವರು. ಅದಷ್ಟೇ ಅಲ್ಲ, ಅವ್ರ ವಿಚಾರಗಳಿಗೆ, ಅವರ ಜೀವನದ ಸಂದೇಶಕ್ಕೆ ಅತ್ಯಂತ ದೊಡ್ಡ ಅವಮಾನ ಮಾಡಿದವರು ಕಾಂಗ್ರೆಸ್ನವರು. ಅದು ಕಾನೂನದಲ್ಲಿ ಬದಲಾವಣೆ ಮಾಡಿ ಮುಸ್ಲಿಮರ ಓಲೈಕೆ ಮಾಡೋದರ ಇರ್ಬೋದು ಅಥವಾ ಎಮರ್ಜೆನ್ಸಿ ತಂದಿದ್ದಂಥದ್ರೆ ಇರ್ಬೋದು, ಅದನ್ನೆಲ್ಲ ಮಾಡಿದವರು ಕಾಂಗ್ರೆಸ್ನವರು. ಆದರೂ ಕೂಡ ಮುಗ್ಧ ದಲಿತ ಸಮಾಜದ ದುರುಪಯೋಗ ತೆಗೆದುಕೊಂಡು ಆ ಸಂದರ್ಭದಲ್ಲಿ ಈಗಿನಂಗೆ TV ಇದ್ದಿದ್ದಿಲ್ಲ, ಹೆಚ್ಚು ಜನರಿಗೆ ಓದಕ್ಕೆ ಬರ್ತಿದ್ದಿಲ್ಲ, ಸೋಷಿಯಲ್ ಮೀಡಿಯಾ ಇದ್ದಿದ್ದಿಲ್ಲ. ಹಾಗಾಗಿ ಅಂಬೇಡ್ಕರ್ ಅವ್ರಿಗೆ ಅನ್ಯಾಯ ಮಾಡಿ, ಅಂಬೇಡ್ಕರ್ ಅವ್ರ ಜೀವನದಾಗ ಮತ್ತು ಜೀವನದ ನಂತರ ಅನ್ಯಾಯ ಮಾಡಿದಂಥ ಕಾಂಗ್ರೆಸ್ ಪಕ್ಷ ತಾವ ಅಂಬೇಡ್ಕರ್ ಅವ್ರಿಗೆ ಸಂವಿಧಾನಕ್ಕೆ ಒಂದೇನೋ ಉಪಕಾರ ಮಾಡ್ಯೋ ಅನ್ನುವಂಥ ಕಲ್ಪನೆಯನ್ನು ಮುಗ್ಧ ದಲಿತ ನಾಯಕರಿಗೆ ಮೊದಲಿನಿಂದನೂ ಕೂಡ ತಲೆಯಲ್ಲಿ ತುಂಬಿ ಅವ್ರನ್ನ ಬೆಳೆಸ್ಕೊಂಡು ಅವ್ರನ್ನ ಮುಂದಿಟ್ಕೊಂಡು ದಲಿತರ ಓಟನ್ನು ತೆಗೆದುಕೊಂಡು ಬಂದು ರಾಜಕಾರಣ ಮಾಡ್ಕೊಂಡು ಬಂತು. ನಮಗೆಲ್ಲರಿಗೂ ಗೊತ್ತೈತೆ, 75 ವರ್ಷದ ಇತಿಹಾಸದಲ್ಲಿ ಸುಮಾರು 60 ವರ್ಷ ಇಡೀ ದೇಶ ಆಳಿದವರು ಕಾಂಗ್ರೆಸ್ದವರು. ಹಾಗಾಗಿ ದಲಿತ ಮುಖಂಡರಿಗೆ ಅಂಥ ಕೆಲವು ದಲಿತ ಮುಖಂಡರನ್ನ ಇಟ್ಕೊಂಡು ಆಡಳಿತ ಮತ್ತು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ಕೊತ ಬಂದೈತಿ. ಇವತ್ತು ಅದೇ ರೀತಿಯ ದಲಿತ ಮುಖಂಡರನ್ನ ಮುಂದೆ ಮಾಡಿ ನಮ್ಮ ಶಾಂತ ರೀತಿಯಲ್ಲಿದ್ದಂಥ ಹುಬ್ಬಳ್ಳಿ ಧಾರವಾಡಕ್ಕೆ ಒಂದು ಈ ರೀತಿಯ ಬಂದನ್ನು ಕರೆ ಕೊಟ್ಟು ವ್ಯಾಪಾರ ವಹಿವಾಟಿಗೆ ಜನರಿಗೆ ತೊಂದರೆ ಕೊಡುವಂಥ ಕೆಲಸ ಕಾಂಗ್ರೆಸ್ಸು ವಿಚಾರ ಮಾಡತ್ತೈತಿ. ಇವತ್ತು ಪೆಟ್ರೋಲ್ ಬೆಲೆ ಏರಿಕೆಯಿಂದ, ಎಲೆಕ್ಟ್ರಿಸಿಟಿ ಬೆಲೆ ಏರಿಕೆಯಿಂದ, ಬಸ್ ಪ್ರಯಾಣದ ದರದ ಏರಿಕೆಯಿಂದ ಎಲ್ಲ, ಆಮೇಲೆ ಸ್ಟ್ಯಾಂಪ್ ಡ್ಯೂಟಿ ಏರಿಕೆಯಿಂದ ಈ ಒಂದಿಲ್ಲ ಒಂದು ಏರಿಕೆ ಭಾಗ್ಯ ಕೊಟ್ಟಂಥ ಕಾಂಗ್ರೆಸ್ ಪಕ್ಷ ಇವತ್ತು ವ್ಯಾಪಾರ ವಹಿವಾಟು ಮಾಡೋದು ತೊಂದರೆ ಆಗುವಂಥ ಕೆಲಸ ಮಾಡುತ್ತೆ. ಅದನ್ನು ಸುಧಾರಿಸೋದು, ಒಳ್ಳೆ ಆಡಳಿತ ಕೊಡೋದು ಮಾಡೋದು ಬಿಟ್ಟು ಇವತ್ತು ಮತ್ತು ವ್ಯಾಪಾರಸ್ಥರಿಗೆ, ಜನರಿಗೆ ತೊಂದರೆ ಆಗುವಂಗೆ 9ನೇ ತಾರೀಕಿಗೆ ಬಂದ್ ಘೋಷಣೆಯನ್ನು ಮಾಡಿದ್ದಾರೆ. ಇದನ್ನು ವಾಪಸ್ ತೆಗೆದುಕೊಳ್ಬೇಕಂತೇಳಿ ನಾವು ಇದ್ರ ಮೂಲಕ, ಈ ಪತ್ರಿಕಾಗೋಷ್ಠಿ ಮೂಲಕ ಆಗ್ರಹ ಮಾಡ್ತೇವೆ. ಅವ್ರು ವಾಪಸ್ ತಗೋಲಿಲ್ಲ ಅಂತಂದ್ರೆ ನಾವು ಕೂಡ ಈ ಬಂದಿನ ವಿರುದ್ಧವಾಗಿ ಇನ್ನೊಂದು ಬಂದನ್ನು ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಮಾಡಬೇಕಾಗ್ತದೆ. ಯಾಕಂದ್ರೆ ಈ ರೀತಿಯ ಬಂದ್ ರಾಜಕಾರಣ ಕೇವಲ ಅವ್ರಿಗೆ ಬರೋದಿಲ್ಲ, ನಮಗೂ ಕೂಡ ಬರ್ತೈತಿ. ಹಾಗಾಗಿ ಬಂದ್ ರಾಜಕಾರಣ ಮಾಡಬೇಡ್ರಿ. ಅಂಬೇಡ್ಕರ್ ಅವ್ರಿಗೆ ಏನೋ ಅವಮಾನ ಮಾಡಿರಿ, ಅವ್ರ ತತ್ವ ಜೀವನ ಸಂದೇಶಕ್ಕೆ ಏನು ಅವಮಾನ ಮಾಡಿರಿ, ಸಂವಿಧಾನಕ್ಕೆ ಏನು ಅವಮಾನ ಮಾಡಿರಿ, ಆ ಅವಮಾನ ನಾವು ಮಾಡೇವಿ, ತಪ್ಪಾಯ್ತಂತ ಕ್ಷಮೆ ಕೇಳ್ಕೊಂಡು ನಿಮ್ಮ ಜೀವನದಲ್ಲಿ ಮಾಡಿದಂಥ ತಪ್ಪುಗಳಿಗೆ ಒಂದು ಸ್ವಲ್ಪ ಆದರೂ ಕೂಡ ಆ ತಪ್ಪಿನ ಹೊರೆ ನಿಮ್ಮ ಮೇಲೆ ಕಡಿಮೆ ಆಗುವಂಥ ಕೆಲಸ ಮಾಡ್ಕೋರಿ. ಅದನ್ನು ಬಿಟ್ಟು ನೀವು ಹಿಂದಿನಿಂದ ಏನು ಮಾಡ್ಕೊತ ಬಂದಿರಿ ಅಂಬೇಡ್ಕರ್ ಹೆಸರಿನಿಂದ ಓಟಿನ ರಾಜಕಾರಣ, ಅದನ್ನು ಮಾಡೋದು ನಿಲ್ಲಿಸ್ರಿ ಅಂತ ನಾನು ವಿನಂತಿ ಮಾಡ್ಕೊತೇನೆ. ಪ್ರಸಾದ್ ಅಬ್ಬಯ್ಯನವರಿಗೆ ವಿಶೇಷವಾಗಿ ವಿನಂತಿ ಮಾಡ್ಕೊತೇನೆ, ನೀವು ಅಭಿವೃದ್ಧಿ ಕಡೆ ಲಕ್ಷ್ಯ ಕೊಡ್ರಿ, ನಮ್ಮ ಹುಬ್ಬಳ್ಳಿ ಧಾರವಾಡದ ಬೆಳವಣಿಗೆ ಬಗ್ಗೆ ಲಕ್ಷ್ಯ ಕೊಡ್ರಿ. ಈಗ ಮೊದಲೇ ತತ್ತರಿಸಿದಂಥ ಈ ಅಭಿವೃದ್ಧಿ ಇಲ್ಲದೆ ತತ್ತರಿಸಿದಂಥ ಉತ್ತರ ಕರ್ನಾಟಕಕ್ಕೆ ಮತ್ತೆ ಹೊರೆ ಆಗುವಂಥ ಬಂದ್ ಕೆಲಸ ಮಾಡಬೇಡ್ರಿ ಅಂಥೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ.
ಅವ್ರು ಬಂದ್ ಮಾಡ್ತಾರ, ನೀವು ಬಂದ್ ಮಾಡೋದು, ನೀವು ಬಂದ್ ಮಾಡೋದು, ಅವ್ರು ಬಂದ್ ಮಾಡಿದ್ರ ನಿಮ್ ಜಿಜ್ಜಿ ನಡುವೆ ವ್ಯಾಪಾರ ವಹಿವಾಟೆಲ್ಲ ಕುಂದಿಗೆ ಅದ್ರ ಜವಾಬ್ದಾರಿ ಕಾಂಗ್ರೆಸ್ದವ್ರ ಮೇಲೆ ಐತಿ. ಅದನ್ನ ನಾವು ಹೇಳ್ತಾ ಇದ್ದೇವೆ. ಅಲ್ಲ ಸರ್, ಈಗ ಅವ್ರ ಪ್ರತಿಯಾಗಿ ನೀವು ಬಂದ್ ಮಾಡಿದ್ರಿ, ನಿಮ್ಗೆ ಅವ್ರಿಗೆ ಏನು ವ್ಯತ್ಯಾಸ ಆಯ್ತು ಅಂತ? ಅಲ್ಲ, ಅದನ್ನ ನಾವು ಅವ್ರು ಕಾಂಗ್ರೆಸ್ದವ್ರಿಗೆ ಹೇಳತ್ತೀವಿ, ನೀವು ಈ ರೀತಿ ಬಂದ್ ರಾಜಕಾರಣ ಮಾಡಿದ್ರೆ ಆ ರೀತಿ ಬಂದ್ ರಾಜಕಾರಣ ಭಾರತೀಯ ಜನತಾ ಪಕ್ಷಕ್ಕೂ ಮಾಡಕ್ಕೆ ಬರ್ತೈತಿ, ಅದನ್ನು ಮಾಡಬೇಡ್ರಿ ಅಂತ ಹೇಳಿ ನಾವು ಅವರಿಗೆ ಹೇಳ್ತಾ ಇದ್ದೀವಿ. ಅದಲ್ದ ನಿನ್ನೆ ನಿಮ್ಮ ಬಂದ್ ನಡುವೆ ಸಾರ್ವಜನಿಕರಿಗೆ ಏನಾದರೂ ಪರವಾಗಿಲ್ಲ, ನಿಮ್ಗೆ ಮಾತ್ರ ಒಂದು ಟಾರ್ಗೆಟ್, ಅವ್ರು ಬಂದ್ ಮಾಡಿದ್ರೆ ನೀವು ಬಂದ್ ಮಾಡ್ಬೇಕು. ಇಲ್ಲ, ನಮಗೆ ಭರವಸೆ ಐತಿ. ಈ ರೀತಿಯ ನಮ್ದೇನು ಅವ್ರಿಗೆ ವಿನಂತಿ ಮಾಡ್ಕೊತಾ ಇದ್ದೇವೆ. ಈ ವಿನಂತಿಗೆ ಒಕ್ಕೊಟ್ಟು ಅವರು ತಮ್ಮ ಬಂದ್ ಕರೆಯನ್ನು ವಾಪಸ್ ತೆಗೆದುಕೊಳ್ತಾರೆ. ಉಳಿಕಿದ್ದೇನು ಪ್ರತಿಭಟನೆ ಮಾಡೋದಿದ್ರೆ ಮಾಡಲಿ, ಬಂದ್ ಕರೆಯೋದು ಮಾಡೋದು ಬೇಡ. ಅದರಿಂದ ಜನರಿಗೆ, ಶಾಲಾ ಮಕ್ಕಳಿಗೆ, ವ್ಯಾಪಾರ ವಹಿವಾಟಕ್ಕೆ ತೊಂದರೆ ಆಗ್ತದೆ. ಈಗ ಅವ್ರು ಬಂದ್ ಮಾಡಿದ್ರೆ ನೀವು ಯಾವಾಗ ಬಂದ್ ಮಾಡ್ಬೋದು? ನೋಡ್ರಿ, ಕಾಂಗ್ರೆಸ್ದವ್ರು ಅವ್ರು ಸುಮ್ಮನೆ ದಲಿತ ಸಂಘಟನೆಗಳ ಹೆಸರಲ್ಲೇ ಕೊಟ್ಟಾರಷ್ಟೇ. ಕಾಂಗ್ರೆಸ್ ಅವರು ಕೊಟ್ಟಾರದು. ಸುಮ್ಮನೆ ದಲಿತ ಸಂಘಟನೆಗಳ ಹೆಸರಲ್ಲೇ ಕೊಟ್ಟಿದ್ದಾರೆ. ಈಗ ಸರ್ ನಾಡದವ್ರು ಬಂದ್ ಮಾಡೋದು ಅಂತ ಈಗ ಗ್ಯಾರಂಟಿ ಆಗಿದೆ ಸರ್, ನೀವು ಯಾವಾಗ ಬಂದ್ ಮಾಡ್ತೀರಾ? ಒಂದು ಡೇಟ್ ಏನಾರ ಸರ್? ನಾವೀಗ ಹೇಳ್ತೀವಿ. ಈಗ ಅವ್ರಿಗೆ ವಿನಂತಿ ಮಾಡ್ಕೊತಾ ಇದ್ದೇವಲ್ಲ, ಅವ್ರು ನಿಲ್ಲಿಸ್ತಾರಂತ ನಮ್ಗೆ ಭರವಸೆ ಐತಿ. ಅವ್ರು ನಿಲ್ಲಿಸ್ಲಿಲ್ಲ ಅಂದ್ರೆ ಮುಂದೆ ನಾವು ವಿಚಾರ ಮಾಡ್ತೇವೆ. ಇವತ್ತಿನ ನಾಡಿದ್ದನ್ನು ಬಂದ್ ಕರೆಗೆ ಇವತ್ತು ಕಾಂಗ್ರೆಸ್ ಪಕ್ಷ ತನ್ನ ಸಂಪೂರ್ಣ ಬೆಂಬಲ ಅನ್ನಕ್ಕೆ ಅವರ ಮಾಡ್ತಾ ಇರೋದು. ಅದು ನೀವು ನಾಳೆ ನೋಡ್ರಲ್ಲ, ಅವ್ರದ ಪ್ರಾಯೋಜಿತ, ಅವ್ರ ಲೀಡರ್ಗಳೇ ಇರ್ತಾರೆ. ಅವ್ರ ಪಕ್ಷದಾಗಿರೋರ ಬಂದು ಅದನ್ನ ನಿಲ್ಸಕ್ಕೆ ಪ್ರಯತ್ನ ಮಾಡ್ತಾರೆ. ಬಂದ್ ಯಶಸ್ವಿ ಮಾಡಕ್ಕೆ ನಾಳೆ ಮೀಟಿಂಗ್ ಕರ್ತಾರೆ ಸರ್ ಕಾಂಗ್ರೆಸ್ ಕಚೇರಿ. ಇನ್ನೊಂದು, ಈ ನಮ್ಮ ರಾಜ್ಯಕ್ಕೆ ವಾಲ್ಮೀಕಿ ಹಗರಣದ ಮೂಲಕ, ಮೂಡಾ ಹಗರಣದ ಮೂಲಕ, ಬೇರೆ ಬೇರೆ ಹಗರಣಗಳ ಮೂಲಕ ಹಗರಣಗಳ ಗ್ಯಾರಂಟಿ ಕೊಟ್ಟಂಥ ಕಾಂಗ್ರೆಸ್ ಸರ್ಕಾರ ಇನ್ನೊಂದು ದೊಡ್ಡ ಹಗರಣ ಮಾಡಕ್ಕೆ ಹೊಂಟೈತೆ. ಅದು ರೈತ ಸೇವಾ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಇಂಡಸ್ಟ್ರಿ ಅಂತ ಹೇಳಿ ಒಬ್ಬ